ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರೇ, ಯಾರೋ ನಿಮ್ಮ ಬಳಿಗೆ ಬರುತ್ತಿದ್ದಾರೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುದೊಡ್ಡದಾದ ಬದಲಾವಣೆ. ಈ ರಾಶಿ ಚಕ್ರದವರಿಗೆ 3 ಗುಪ್ತ ಸ್ಥಳದಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ. ಏಕೆಂದರೆ ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನ ಸಂಪೂರ್ಣವಾಗಿ ಸಮೃದ್ಧಿ, ಸಂತೋಷ, ಒಂದು ಶಾಂತಿಯಿಂದ ತುಂಬುವಂತಹ ಸಮಯ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ವಿಶೇಷವಾದ ದಿನ ಪ್ರಾಪ್ತಿ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣುವಂತಹ ಒಂದು ಮಹತ್ತರವಾದ ಸಮಯ, ಕಾಲಘಟ್ಟ, ನಿಮ್ಮ ಜೀವನವನ್ನು ತಲುಪುವಂತಹ ವಿಶೇಷವಾದ ಸಂದರ್ಭ. ಯಾರೇ ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಖಂಡಿತವಾಗಿ ಮಕರ ರಾಶಿಯವರೇ, ಜೂನ್ ತಿಂಗಳು ನಿಮಗೆ ಅತ್ಯಂತ ವಿಶೇಷವಾದ ಸಮಯ. ನಿಮ್ಮ ಜೀವನದಲ್ಲಿ ನಿರ್ಣಾಯಕವಾದ ತಿರುವು ಬರುತ್ತದೆ. ಏಕೆಂದರೆ ಜೂನ್ 5ರಿಂದ 10ನೇ ತಾರೀಕಿನ ಒಳಗಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ 3 ಸ್ಥಳಗಳಿಂದ ಗುಪ್ತವಾಗಿ ಹಣ ಬರುವಂತಹ ಸಾಧ್ಯತೆ ಇದೆ. ಈ ಒಂದು ಹಣ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬರುತ್ತದೆ. ಸಾಲಬಾಧೆಯಿಂದ ಮುಕ್ತಿ ಕೊಡೋದಕ್ಕೋಸ್ಕರ ಬರ್ತಾ ಇದೆ. ಈ ಒಂದು ಗುಪ್ತವಾದ ಹಣ ನಿಮ್ಮ ಕೈಗೆ ಯಾವುದಕ್ಕೋಸ್ಕರ ಸೇರ್ತಾ ಇದೆ, ಯಾವ ರೀತಿ ಪಡೆದುಕೊಳ್ಳಬೇಕು, ಅದರಿಂದ ಆಗುವಂತಹ ಲಾಭಗಳು ಯಾವ್ಯಾವು, ಖಂಡಿತವಾಗಿ ಒಂದು ವಿಶೇಷವಾದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಖಂಡಿತವಾಗಿ ನಿಮಗೆ ದೇವರ ಅನುಗ್ರಹ, ಕುಬೇರನ ಕೃಪಕಟಾಕ್ಷ, ಸಂಪೂರ್ಣವಾಗಿ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನೀವು ಈಗ ದೇವರ ಅನುಗ್ರಹಕ್ಕೆ ಒಳಗಾಗ್ತಿದ್ದೀರಾ. ಇದರಿಂದ ಕುಬೇರ ಪುತ್ರರಾಗ್ತೀರಾ. ನಿಮ್ಮ ಕಷ್ಟವನ್ನ ದೇವರು ಗುರುತಿಸಿದ್ದಾರೆ ಮತ್ತು ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಈ 3 ಗುಪ್ತ ಸ್ಥಳಗಳಿಂದ ನೀವು ಕಾಯುತ್ತಿರುವಂತಹ ಹಣವನ್ನು ನಿಮಗೆ ನೀಡಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ದರಿಂದ ನೀವು ಅದನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ ಎಂದು ಕೇಳಿದರೆ ಖಂಡಿತವಾಗಿ ಬರುತ್ತಿದ್ದಂತಹ ಅದೃಷ್ಟವನ್ನ ಕೈತಪ್ಪಿಸಿ ಹೋಗುವಂತೆ ಮಾಡ್ಕೊಳ್ತೀರಾ. ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಆಶೀರ್ವಾದ ನಿಮ್ಮ ಪಕ್ಕದ ಮನೆಗೆ ಹೋಗುವಂತೆ ಮಾಡಿಬಿಡ್ತೀರಾ. ಖಂಡಿತವಾಗಿ ಇದರಿಂದ ನಿಮ್ಮ ಬಡತನ, ದಾರಿದ್ರ್ಯ, ಕಷ್ಟಗಳು ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ, ಶಾಶ್ವತವಾಗಿ ದೂರವಾಗುವುದಿಲ್ಲ. ಎಲ್ಲವೂ ಕೂಡ ನಿಮ್ಮನ್ನ ಸಂಪೂರ್ಣವಾಗಿ ಕುಗ್ಗಿಸೋಕೆ ಪ್ರಾರಂಭಿಸುತ್ತವೆ. ಆದ್ದರಿಂದ ನಿಮ್ಮ ಮನೆ ಬಾಗಿಲನ್ನ ತಟ್ಟುತ್ತಿರುವಂತಹ ಈ ಒಂದು ವಿಶೇಷವಾದ ಸಂದರ್ಭವನ್ನ ಬಹಳ ವಿಶೇಷ ಮತ್ತು ಜಾಗರೂಕತೆಯಿಂದ, ನಿಮ್ಮ ಮೇಲಿರುವಂತಹ ವಿಶೇಷವಾದ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಾನು ನಿಮಗೆ ತಿಳಿಸಲು ಬಂದಿದ್ದೇನೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮತ್ತು ಮಕರ ರಾಶಿಯವರಿಗೆ ಶೇರ್ ಮಾಡಿ. ಒಟ್ಟಾರೆಯಾಗಿ ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಈಗ ಒಂದು ಮಹತ್ತರವಾದ ಹಂತಕ್ಕೆ ತಲುಪಿದ್ದೀರಾ. ಈಗ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಅರ್ಹರಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ, ವಿಶೇಷವಾಗಿರುವಂತಹ ವ್ಯಕ್ತಿಗಳು ನಿಮ್ಮ ಕಷ್ಟಕ್ಕಾಗಿ ದೇವರು ನಿಮ್ಮ ಶ್ರಮವನ್ನ ನೋಡಿ ನಿಮ್ಮ ಜೀವನದಲ್ಲಿ ಬೇರು ಸಮೇತವಾಗಿ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡೋದಕ್ಕೋಸ್ಕರ ಒಂದು ವಿಶೇಷವಾಗಿರುವಂತಹ ಒಂದು ಸಮೃದ್ಧಿಕರ ಜೀವನವನ್ನ ಆಶೀರ್ವಾದದ ಮೂಲಕ ಕೊಡ್ತಾ ಇದ್ದಾರೆ. ಇವಾಗ ನಿಮ್ಮ ಜೀವನಕ್ಕೆ ಬರುವಂತಹ ಒಬ್ಬ ವಿಶೇಷವಾದ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ವ್ಯಕ್ತಿ ಆಗಿರಬಹುದು, ನಿಮ್ಮ ಮನಸ್ಸನ್ನ, ನಿಮ್ಮ ಜೀವನವನ್ನ ಒಂದು ಪರಿಶ್ರಮದಿಂದ ತುಂಬಿರುವಂತಹ ಒಂದು ಸಕಲ ರೀತಿಯಾದ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ಸಮಯ ಶುರುವಾಗ್ತಾ ಇದೆ. ಅದಕ್ಕೋಸ್ಕರ ನೀವು ಎಲ್ಲ ಕಷ್ಟದಲ್ಲಿ ಬೆಳೆದತಕ್ಕಂತಹ ಜನರಾಗಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ವಯಸ್ಸಿನಲ್ಲಿ ಬಹಳಷ್ಟು ನೋವು, ದುಃಖ ಮತ್ತು ರಾತ್ರಿ ಹೊತ್ತು ನಿದ್ರೆ ಇಲ್ಲದೆ ಹಲವಾರು ದಿನಗಳನ್ನ ಕಳೆಯುತ್ತಾ ಬಂದಿದ್ದೀರಾ. ನಿಮ್ಮ ಜೀವನ ಯಾವತ್ತೂ ಕೂಡ ಹೂವಿನ ಹಾಸಿಗೆ ಆಗಿಲ್ಲ, ಮುಳ್ಳಿನ ಹಾದಿಯಾಗಿತ್ತು. ನೀವು ಜೀವನದಲ್ಲಿ ಯಾವಾಗಲೂ ನಿಮ್ಮ ಕೆಲಸವನ್ನ ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಬಂದಿದ್ದೀರಾ. ಆದ್ದರಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆ ಬಾಗಿಲಲ್ಲಿ ಈಗ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ವಿಶೇಷವಾದ ಪ್ರತಿಫಲವನ್ನ ಪಡೆದುಕೊಳ್ಳುವಂತಹ ಹಂತಕ್ಕೆ ಹೋಗಿ ತಲುಪಿದ್ದೀರಾ. ಅದಕ್ಕೋಸ್ಕರ ನಿಮ್ಮ ಜೀವನ ಇನ್ನು ಮುಂದೆ ವಿಶೇಷವಾದ ತಿರುವು, ಅದೃಷ್ಟ, ಕುಟುಂಬಕ್ಕಾಗಿ ಕಷ್ಟಪಟ್ಟಂತಹ ಹಲವಾರು ನಿದರ್ಶನಗಳು ಈಗ ಗೌರವವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಸಮಯ ಶುರುವಾಗಿದೆ. ನಿಮ್ಮನ್ನ ಎಲ್ಲರೂ ಗೌರವಿಸುತ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ನೀವು ನೀಡುವಂತಹ ಸಲಹೆಗಾಗಿ ಕಾಯ್ದು ಕುಳಿತುಕೊಳ್ತಾರೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ ನೀವು ಪಟ್ಟಂತಹ ಕಷ್ಟ, ಪರಿಶ್ರಮ, ದೇವರ ಮೇಲಿನ ನಂಬಿಕೆ, ಭಕ್ತಿ ಮತ್ತು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ. ಖಂಡಿತವಾಗಿ ಮಕರ ರಾಶಿಯವರ ನ್ಯಾಯಾಧೀಶನಾಗಿರುವಂತಹ ಶನಿದೇವನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಕಷ್ಟಗಳು ಈಗ ಮಂಜಿನಂತೆ ಕರಗಿ ಹೋಗುವಂತಹ ಹಂತಕ್ಕೆ ಬಂದು ತಲುಪಿದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪ್ರೀತಿಯಿಂದ ಎಲ್ಲವನ್ನ ಸ್ವಾಗತಿಸಿಕೊಳ್ತೀರಾ. ನಿಮ್ಮ ಕೋಪಗಳು ಮತ್ತು ಅಸಹಾಯಕತೆ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ನಂಬಿ ಮೋಸ ಹೋಗಿರುವಂತಹ ನಿದರ್ಶನಗಳು ಹಲವಾರು ಇರುತ್ತದೆ. ಎಲ್ಲರನ್ನ ಕೂಡ ಅತಿಯಾಗಿ ನಂಬಿ ಸೋಲ್ತಾ ಇದ್ದೀರಾ. ಆದರೆ ನಿಮ್ಮ ಜೀವನದಲ್ಲಿ ಅವರನ್ನ ನಂಬಿ ಹಲವಾರು ರೀತಿಯ ದ್ರೋಹಗಳು ನಿಮಗೆ ನಡೆದು ಹೋಗಿದೆ. ಈಗ ಎಲ್ಲವನ್ನ ಸರಿಪಡಿಸ್ಕೊಳ್ಬೇಕು. ಎಂಥದೇ ಕಷ್ಟ ಇದ್ರೂ ಕೂಡ ಅದರಿಂದ ಹೊರ ಬರಬೇಕು. ಎಲ್ಲವನ್ನ ಪಡೆದುಕೊಳ್ಳುವಂತಹ ಅರ್ಹತೆ, ಸಮರ್ಥತೆ ನಿಮ್ಮ ಹತ್ರ ಇದ್ರೂ ಕೂಡ ನಿಮ್ಮ ಒಳ್ಳೆಯ ಮನಸ್ಸಿಗೆ ಬಹಳಷ್ಟು ಜನ ನೋವನ್ನ ಉಂಟು ಮಾಡಿದ್ದಾರೆ, ದುಃಖವನ್ನ ಕೊಟ್ಟಿದ್ದಾರೆ. ನೀವು ಬಹಳಷ್ಟು ನಿಷ್ಠಾವಂತರು, ಪ್ರಾಮಾಣಿಕರು ಮತ್ತು ಸದಾಚಾರದ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ಜನರು, ವಿಶೇಷವಾಗಿರುವಂತಹ ಮನಸ್ಥಿತಿಯನ್ನ ಹೊಂದಿರತಕ್ಕಂಥವರು. ಅದಕ್ಕೋಸ್ಕರ ದೇವರು ಎಲ್ಲವನ್ನ ನೋಡ್ತಿದ್ದಾನೆ. ಹಳೆದು ತೂಗಿ ಲೆಕ್ಕ ಹಾಕಿ ನಿಮಗೆ ಯಾವುದು ಒಳ್ಳೆಯದು ಅದನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ.
ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆ, ಪ್ರತಿಯೊಂದು ನಿಮಿಷ ಎಲ್ಲ ಕೂಡ ಗಂಟೆಗಳು ನಿಮ್ಮನ್ನ ವಿಶೇಷವಾದ ಗುರಿಯತ್ತ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಹಾದಿ ಸುಗಮವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಹೋಗುತ್ತೆ. ಶಕ್ತಿ, ಚೈತನ್ಯ, ಹೊಸದಾದ ಉತ್ಸಾಹ ನಿಮ್ಮನ್ನ ಸುತ್ತುವರಿಯುತ್ತದೆ. ನಿಮ್ಮ ಒಳ್ಳೆಯ ಮನಸ್ಸಿಗೆ ಯಾವಾಗಲೂ ಕೂಡ ದೇವರು ಒಳ್ಳೆಯದನ್ನ ಮಾಡ್ತಾನೆ. ನಿಮ್ಮನ್ನ ಕಣ್ಣು ಮಿಟುಕಿಸುವಂತೆ ರಕ್ಷಣೆ ಮಾಡ್ತಿದ್ದಾನೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಅನುಭವಿಸಿರುವಂತಹ ಪ್ರತಿಯೊಂದು ಕಷ್ಟ ದುಃಖಗಳಿಗೂ ಕೂಡ ದೇವರ ಒಂದು ಆಶೀರ್ವಾದ ಮತ್ತು ಒಂದು ಪರೀಕ್ಷೆಯ ಕಾರಣವಾಗಿತ್ತು. ಈಗ ನಿಮ್ಮ ಜೊತೆಗಿರ್ತಕ್ಕಂಥವ್ರು ಎತ್ತವರಿಗೋಸ್ಕರ, ಪ್ರೀತಿಸಿದವರಿಗೋಸ್ಕರ, ಮಕ್ಕಳಿಗೋಸ್ಕರ ಹಲವಾರು ರೀತಿಯ ತ್ಯಾಗವನ್ನ ಮಾಡಿರ್ತಕ್ಕಂತಹ ಮಕರ ರಾಶಿಯ ಜನರಿಗೆ ದೇವರು ಎಂದಿಗೂ ಮೋಸವನ್ನ ಮಾಡೋದಿಲ್ಲ. ನ್ಯಾಯವನ್ನ ಖಂಡಿತವಾಗಿ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ನಿಮ್ಮ ಜೀವನವು ಯಾವಾಗಲೂ ಕೂಡ ಬೇರೆಯವರಿಂದ ಕಷ್ಟಕ್ಕೆ, ಮೋಸಕ್ಕೆ, ನೋವಿಗೆ ಒಳಗಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಹೋಗ್ತಿತ್ತು. ಆದರೆ ಈಗ ವಿಶೇಷವಾಗಿ ದೇವರ ಹೊರಗಳ ಮೂಲಕ ನಿಮ್ಮನ್ನ ಕುಳಿತುಕೊಂಡೇ ಶ್ರೀಮಂತನನ್ನಾಗಿ ಮಾಡುವಂತಹ ವಿಶೇಷವಾದ ಒಂದು ಯೋಗ್ಯತೆಯನ್ನ ಮತ್ತು ಆಯೋಜನೆಯನ್ನ ಯೋಜಿಸ್ತಾ ಇರುವಂತಹ ದೇವರ ಒಂದು ವಿಶೇಷವಾದ ಶಕ್ತಿಗೆ ನೀವು ತಲೆಬಾಗಲೇಬೇಕು. ಈ ಸಮಯದಲ್ಲಿ ವಿಶೇಷವಾಗಿ ದೇವರ ಒಂದು ವಿಶೇಷವಾದ ಧ್ಯಾನ, ಜಪ, ತಪ, ಮಂತ್ರ ಮತ್ತು ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಳೋದು, ಆತುರದ ನಿರ್ಧಾರವನ್ನ ಕಡಿಮೆ ಮಾಡೋದು ಮತ್ತೆ ಎಲ್ಲರಿಗೂ ಗೌರವವನ್ನ ಕೊಡೋದನ್ನ ರೂಢಿ ಮಾಡ್ಕೊಳ್ಬೇಕು. ನಾನೇ ನಂದೇ ಮತ್ತೆ ನಾನು ಎಲ್ಲವನ್ನ ತಿಳಿದುಕೊಂಡಿದ್ದೀನಿ ಅನ್ನುವಂಥ ಅಹಮನ್ನ ಬಿಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಬೇರೆ ಯಾವುದರ ಮೂಲಕ ಒಬ್ಬ ವ್ಯಕ್ತಿ ಬರ್ತಾರೆ, ಅವರು ನಿಮಗೆ ಸಹಾಯವನ್ನ ಮಾಡ್ತಾರೆ, ನಿಮ್ಮ ಮನಸ್ಥಿತಿಯನ್ನ ಮತ್ತೆ ಹೊಸದಾಗಿ ನಿರ್ಮಿಸೋಕೆ ಸಹಾಯ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ದೇವರ ಕೃಪಾ ಕಟಾಕ್ಷ ಮತ್ತು ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಎಲ್ಲವನ್ನ ಬದಲಾಯಿಸುತ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನಿಮಗೆ ಒಂದು ವಿಶೇಷವಾಗಿ ತೊಂದರೆಯನ್ನ ಕೊಡ್ತಿದ್ದಾರೆ ಮತ್ತು ಮೋಸವನ್ನ ಮಾಡ್ತಿದ್ದಾರೆ, ಸ್ವಾರ್ಥಿಯ ತರ ಯೋಚನೆ ಮಾಡ್ತಿದ್ದಾರೆ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಮನಸ್ಸು ಬಹಳಷ್ಟು ನಿಷ್ಕಲ್ಮಶವಾಗಿದೆ. ನೀವು ಜಗತ್ತಿನಲ್ಲಿ ಯಾರೇ ಸ್ವಾರ್ಥವನ್ನ ಪಡ್ಕೊಂಡು ಕೂಡ ನಮ್ಮ ಕುಟುಂಬ ಒಂದು ನಾಶವಾಗಬಾರ್ದು, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಆಸೆ ಕನಸುಗಳು ಯಾವಾಗಲೂ ಜೀವಂತವಾಗಿರಬೇಕು ಅಂತ ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದೀರಾ. ಮಕರ ರಾಶಿಯವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸ್ತಾರೆ, ಚೆನ್ನಾಗಿರ್ಬೇಕು ಅನ್ಕೋತಾರೆ. ಪ್ರಾಮಾಣಿಕವಾಗಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವರು. ಅದಕ್ಕೋಸ್ಕರ ಎಂಥದೇ ಬಡತನ ಬಂದರೂ ಕೂಡ, ಕಷ್ಟ ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸ್ಕೊಂಡು ಹೋಗಿದ್ದೀರಾ. ಅದಕ್ಕೋಸ್ಕರ ಈಗ ದೇವರು ನಿಮಗೆ 3 ವಿಧವಾದ ಗುಪ್ತ ಹಣವನ್ನ ಕಳಿಸ್ತಾ ಇದ್ದಾರೆ. ಹೌದು, ಮಕರ ರಾಶಿಯವರೇ, ನಿಮ್ಮ ಅಧಿಪತಿ ಶನಿದೇವ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಮಾನ್ಯವಾಗಿ ನಿಧಾನವಾಗಿ ಬರುತ್ತದೆ, ಆದರೂ ಕೂಡ ಅದು ಶಾಶ್ವತವಾಗಿರುತ್ತದೆ ಎಂದು ಜ್ಯೋತಿಷ್ಯ ಹೇಳಲಾಗುತ್ತದೆ. ದೇವರು ನಿಮಗೆ ನೀಡುತ್ತಿರುವಂತಹ ಮೊದಲನೇ ಗುಪ್ತವಾಗಿರುವಂತಹ ವಿಶೇಷವಾದ ವರ ಅಂದರೆ ತಾಳ್ಮೆ ಮತ್ತು ಸಹನೆ. ಅನೇಕರು ತಕ್ಷಣದ ಫಲಿತಾಂಶಕ್ಕಾಗಿ ಆತುರ ಪಡ್ತಾರೆ, ಆದರೆ ಮಕರ ರಾಶಿಯವರು ಕಷ್ಟವನ್ನ ಸಹಿಸಿಕೊಂಡು ಗುರಿಯತ್ತ ಸಾಗುವಂತಹ ಶಕ್ತಿಯನ್ನ ಹೊಂದಿದ್ದಾರೆ. ಅದೇ ಗುಣವು ನಿಜವಾದ ಜೀವನದಲ್ಲಿ ಸಾಧನೆಗೆ ಕಾರಣವಾಗುತ್ತೆ. ಕೆಲವೊಮ್ಮೆ ನೀವು ಅನುಭವಿಸಿದ ವಿಳಂಬವೇ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಿದೆ. ಆದ್ದರಿಂದ ನಿಮ್ಮ ಪ್ರಯತ್ನವನ್ನ ಎಂದಿಗೂ ನಿಲ್ಲಿಸಬೇಡಿ. ಎರಡನೇ ಗುಪ್ತ ವರ ಅಂತ ಅಂದ್ರೆ ನಾಯಕತ್ವ ಮತ್ತು ಜವಾಬ್ದಾರಿತನದ ಶಕ್ತಿ. ನಿಮ್ಮ ಮೇಲೆ ಕುಟುಂಬದವರು, ಸ್ನೇಹಿತರು, ಸಹೋದ್ಯೋಗಿಗಳು ನಂಬಿಕೆ ಇಟ್ಟಿರ್ತಾರೆ. ಸಂಕಷ್ಟದ ಸಮಯದಲ್ಲಿ ಬೇರೆಯವರ ಹಿಂದೆ ಸರಿದಾಗ ನೀವು ಮುಂದೆ ನಿಂತು ಸಮಸ್ಯೆಯನ್ನ ಪರಿಹರಿಸುವ ಸಾಮರ್ಥ್ಯವನ್ನ ಹೊಂದಿರ್ತೀರಾ. ಈ ಗುಣವೇ ನಿಮ್ಮ ಜೀವನದಲ್ಲಿ ಗೌರವ, ಸ್ಥಾನಮಾನ ಮತ್ತು ಉತ್ತಮ ಅವಕಾಶವನ್ನ ತರಬಹುದು. ದೇವರು ನಿಮಗೆ ನೀಡಿರುವಂತಹ ವಿಶೇಷವಾದ ಶಕ್ತಿಯನ್ನ ಸರಿಯಾದ ದಾರಿಯಲ್ಲಿ ಬಳಸಿದರೆ ಸಮಾಜದಲ್ಲಿ ಉತ್ತಮವಾದ ಹೆಸರನ್ನ ಗಳಿಸಿಕೊಳ್ಳಬಹುದು. ಮೂರನೇದಾಗಿ ಗುಪ್ತ ವರವೆಂದರೆ ಹಣಕಾಸಿನ ಜಾಣ್ಮೆ ಮತ್ತು ಸಂಪತ್ತನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ. ಮಕರ ರಾಶಿಯವರು ಸಾಮಾನ್ಯವಾಗಿ ದುಡಿಮೆಯ ಮೌಲ್ಯವನ್ನು ಅರಿತಿರುತ್ತಾರೆ. ಅವರು ವ್ಯರ್ಥ ಖರ್ಚುಗಳಿಗಿಂತ ಉಳಿತಾಯ ಮತ್ತು ಯೋಜನೆಗೆ ಹೆಚ್ಚು ಮಹತ್ವವನ್ನು ನೀಡ್ತಾರೆ. ಈ ಗುಣದಿಂದ ನಿಧಾನವಾಗಿ ಆದರೆ ಖಚಿತವಾಗಿ ಆರ್ಥಿಕವಾದ ಸ್ಥಿರತೆ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಜೀವನದಲ್ಲಿ ಒಂದು ಹಂತದ ನಂತರ ನಿಮ್ಮ ಪರಿಶ್ರಮದ ಫಲ ದೊಡ್ಡ ಮಟ್ಟದಲ್ಲಿ ದೊರೆಯಬಹುದು. ಹಣ ಬರುವ ಮೊದಲು ಗುಪ್ತ ಸ್ಥಳವೆಂದರೆ ನಿಮ್ಮ ಹಳೆಯ ಪ್ರಯತ್ನಗಳು, ನೀವು ಹಿಂದೆ ಮಾಡಿದ ಕೆಲಸ, ಕಲಿತ ಕೌಶಲ್ಯ ಅಥವಾ ನಿರ್ಮಿಸಿದಂತಹ ಸಂಬಂಧಗಳು ಭವಿಷ್ಯದಲ್ಲಿ ಹೊಸ ಆದಾಯದ ಅವಕಾಶವಾಗಿ ಮಾರ್ಪಡುತ್ತವೆ. ಈಗಾಗಲೇ ಮರೆತು ಹೋಗಿದೆ ಎಂದು ಭಾವಿಸಿದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬಂದು ಲಾಭವನ್ನ ನೀಡುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಭೂಮಿ, ಮನೆ ಅಥವಾ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಮಕರ ರಾಶಿಯವರಿಗೆ ಆಸ್ತಿ ಸಂಬಂಧಿತ ಕಾರ್ಯಗಳಿಂದ ಲಾಭವಾಗುವ ಸಾಧ್ಯತೆ ಹೆಚ್ಚು ಇದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ. ಆಸ್ತಿ ಖರೀದಿ, ಮಾರಾಟ ಅಥವಾ ಕುಟುಂಬದ ಆಸ್ತಿ ವಿಚಾರದಲ್ಲಿ ಶುಭ ಬೆಳವಣಿಗೆಗಳು ಕಂಡುಬರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಪರಿಚಯಗಳು ಮತ್ತು ವೃತ್ತಿ ಸಂಬಂಧಗಳು, ಒಬ್ಬ ವ್ಯಕ್ತಿಯ ಸಲಹೆ, ಸಹಕಾರ ಅಥವಾ ಪರಿಚಯದ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಥವಾ ಆದಾಯದ ಅವಕಾಶಗಳು ಹುಟ್ಟಿಕೊಳ್ಳಬಹುದು. ಆದ್ದರಿಂದ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳೋದು ನಿಮಗೆ ಬಹಳ ಮುಖ್ಯ. ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಮಕರ ರಾಶಿಯವರು ಶ್ರಮ, ಶಿಸ್ತು ಮತ್ತು ಪ್ರಾಮಾಣಿಕತೆಯನ್ನು ಮುಂದುವರಿಸಿದರೆ ದೇವರ ಅನುಗ್ರಹದೊಂದಿಗೆ ನಿಧಾನವಾಗಿ ಆದರೆ ಸ್ಥಿರವಾದ ಪ್ರಗತಿಯನ್ನು ಕಾಣಬಹುದು. ಶನಿದೇವರ ಆರಾಧನೆ, ಹಿರಿಯರಿಗೆ ಗೌರವ ಮತ್ತು ಅಗತ್ಯವಿರುವಂತವರಿಗೆ ಸಹಾಯ ಮಾಡುವುದು ಮನಃಶಾಂತಿ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ.
6 ವರ್ಷಗಳ ನಂತರ ನಿಮ್ಮ ಜಮೀನಿನಲ್ಲಿ ಬೆಳೆ ಬೆಳೆಯಬೇಕಾದ್ರೆ ನೀವು ಕಳೆದುಕೊಂಡಂಥ ಹಣವನ್ನು ಪಡೆದುಕೊಳ್ಬಹುದು ಅಥವಾ ಯಾವುದೋ ಒಂದು ಒಡವೆಯನ್ನು ಪಡೆದುಕೊಳ್ಬಹುದು. ಅಷ್ಟೇ ಅಲ್ಲದೆ ಹಲವಾರು ಉತ್ತಮವಾದ ಅವಕಾಶಗಳು ಬರ್ತಾ ಹೋಗುತ್ತದೆ. ಪೂರ್ವಜರ ಆಶೀರ್ವಾದ ಮತ್ತು ಅವರ ಆಸ್ತಿ ನಿಮ್ಮ ಮನೆಗೆ ಬಂದು ತಲುಪುತ್ತದೆ. ಅದು ಏನೇ ಆಗಿದ್ರೂ ಕೂಡ ಅದು ನಿಮ್ಮ ಅಜ್ಜನ ಮನೆ ಕಡೆಯಿಂದ ಆಗಿರ್ಬೋದು, ನಿಮ್ಮ ತಾಯಿಯ ಮನೆ ಕಡೆಯಿಂದ ಆಗಿರ್ಬೋದು, ಮುತ್ತಜ್ಜನ ಕಡೆಯಿಂದ ಆಗಿರಬಹುದು. ಒಟ್ಟಾರೆಯಾಗಿ ಹಲವಾರು ಆಸ್ತಿ ಪತ್ರಗಳು ನಿಮ್ಮ ಕೈ ಸೇರುತ್ತದೆ. ನೀವು ನಂಬಿಕೆ ಇಲ್ಲದೆ ಬಿಟ್ಟು ಹೋಗಿದಂತಹ ಸಂಬಂಧಗಳನ್ನು ಮತ್ತೆ ಕಟ್ಟಿಕೊಳ್ಳುವ ಪ್ರಯತ್ನ ಮುಂದುವರಿಯುತ್ತೆ. ಏಕೆಂದರೆ ಹಣದ ಮುಖಾಂತರ ಹೊಸ ಪರಿಚಯಗಳು ನಿಮ್ಮ ಜೀವನವನ್ನು ಪ್ರವೇಶ ಮಾಡಬಹುದು. ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಹಲವಾರು ವರ್ಷದ ಕನಸು, ವಿದೇಶಕ್ಕೆ ಹೋಗಬೇಕು ಅಥವಾ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕು, ಹೆಚ್ಚು ಸಂಬಳವನ್ನು ಗಳಿಸಿಕೊಳ್ಬೇಕು, ಈ ಕನಸು ಈ ಒಂದು ಜೂನ್ 5ರಿಂದ 10ನೇ ತಾರೀಕಿನ ಒಳಗೆ ಸಂಪೂರ್ಣವಾಗುವಂತಹ ದೊಡ್ಡ ಮಟ್ಟದ ಸಾಧನೆಗೆ ಸಂಪೂರ್ಣವಾಗಿ ಯಶಸ್ಸು ದೊರೆಯುವಂತಹ ಸಮಯ. ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಹಕ್ಕು ದಾಖಲಾತಿಗಳು ನಿಮ್ಮ ಪರವಾಗಿ ನಿಂತುಕೊಳ್ಳುತ್ತೆ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಲಕ್ಷ ಹಣ ಅಥವಾ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಬರುವಂತಹ ಸಮಯ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಂತಹ ಹಣವನ್ನು ಡಬಲ್ ಆಗಿ ಮರಳಿ ಪಡೆಯುವಂತಹ ಸಮಯ. ಶನಿದೇವನ ಕೃಪೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವಂತಹ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಹೆಸರಿಗೆ ಆಗುವಂತಹ ಎಲ್ಲ ಪರಿಸ್ಥಿತಿಗಳು, ಹೊಸ ಪ್ರಾಜೆಕ್ಟ್ಗಳು, ನಿಮ್ಮ ಜೀವನದಲ್ಲಿ ದೊಡ್ಡ ಜವಾಬ್ದಾರಿಗಳು, ವಿಶೇಷವಾದ ಒಂದು ದೊಡ್ಡ ಹಂತಕ್ಕೆ ನಿಮ್ಮನ್ನು ತಲುಪಿಸುತ್ತವೆ. ನಿಮ್ಮ ಒಡ ಹುಟ್ಟಿದವರಿಂದ ಆಗಿರ್ಬೋದು, ನಿಮ್ಮ ಬಾಸ್ ಕಡೆಯಿಂದ ಆಗಿರ್ಬೋದು, ದೊಡ್ಡದಾದ ಗಿಫ್ಟ್ಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಮೂಲಕ ಹಣ ಅಥವಾ ಒಡವೆ ಅಥವಾ ಯಾವುದಾದ್ರೂ ಲಕ್ಸುರಿ ಗಿಫ್ಟ್ ಬರುವಂತಹ ಸಾಧ್ಯತೆ ಇದೆ. ಗುಪ್ತವಾಗಿ 3-4 ಸ್ಥಳಗಳಿಂದ ಈ ಸಮಯದಲ್ಲಿ ಹಣ ಬರುತ್ತೆ. ಅದನ್ನು ಕಂಡ ನಂತರ ನೀವು ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಹೃದಯ ಪ್ರೀತಿ ಮತ್ತು ಸಂತೋಷದಿಂದ ತುಂಬುತ್ತದೆ. ದೊಡ್ಡ ಮೊತ್ತದ ಹಣ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಪಡಬಾರ್ದು ಮತ್ತು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು. ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ಮರಿಬಾರ್ದು. ಹಣಕ್ಕೆ ಬೆಲೆ ಕೊಡಬೇಕು, ಕೃತಜ್ಞತೆಯನ್ನು ತಿಳಿಸಬೇಕು, ದೇವರಿಗೆ ಒಂದು ದೀಪವನ್ನು ಹಚ್ಚಬೇಕು, ಧ್ಯಾನವನ್ನು ಮಾಡಬೇಕು ಮತ್ತು ಯಾವಾಗಲೂ ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಮನಸ್ಸು ಎಷ್ಟು ಸಕಾರಾತ್ಮಕ ಹಾಗೂ ಸಂತೋಷವಾಗಿರುತ್ತೆ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಮುಂದೆ ಹೊಸ ಬದಲಾವಣೆಗಳು, ಬೆಳವಣಿಗೆಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು. ಏಕೆಂದರೆ ಹಣ ಬಂದ ನಂತರ ವ್ಯರ್ಥವಾದ ಖರ್ಚು ಅಥವಾ ಸ್ನೇಹಿತರ ಜೊತೆ ಹಣವನ್ನು ಪೋಲ್ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಹಣವನ್ನು ಒಳ್ಳೆಯ ಒಂದು ಉಳಿತಾಯ ಅಂದರೆ ಹೊಸ ಆಸ್ತಿ ಖರೀದಿಗೆ ಅಥವಾ ಮನೆಯಲ್ಲಿ ಬೇಕಾದಂತಹ ವಸ್ತುಗಳಿಗೆ ಅಥವಾ ನಿಮ್ಮ ಮುಂದಿನ ಜೀವನಕ್ಕೆ ಉಳಿತಾಯ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನೀವು ಹೆಚ್ಚಿನ ಒಂದು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ತೀರಾ. ಮಕರ ರಾಶಿಯವರೇ, ಶನಿದೇವನ ಆಶೀರ್ವಾದ ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಸಂಪೂರ್ಣವಾಗಿ ನಿಜವಾಗಿಸೋಕೆ ಸಹಾಯ ಮಾಡುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.